ನಮಸ್ಕಾರ. ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಹಲವು ಸುದ್ದಿಗಳು, ವಿಭಿನ್ನ ಅಭಿಪ್ರಾಯಗಳು. ಸುದ್ದಿಯ ಮಂಥನ, ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದಿಡೋ ಯತ್ನ. ನಾನು ಕೂಡ ಇವತ್ತಿನ ಪತ್ರಿಕೆಗಳನ್ನೆಲ್ಲ ತೆಗೆದುಕೊಂಡು ಬಂದಿದ್ದೇನೆ. ಇವತ್ತಿನ ಮಹತ್ವದ ಸುದ್ದಿಗಳು ಯಾವುವು ಅಂತ. ಮೊದಲನೇದಾಗಿ ವಿಧಾನ ಪರಿಷತ್ ಚುನಾವಣೆ ಏನಿದೆ, ಚುನಾವಣೆಯ ಮೇಲೆ ಎಲ್ಲ ರಾಜಕೀಯ ಪಕ್ಷಗಳು ಈಗ ಕಾನ್ಸಂಟ್ರೇಟ್ ಮಾಡ್ತಾ ಇವೆ. ರಾಜ್ಯಸಭಾ ಚುನಾವಣೆ ಮುಗಿತು, ಅವಿರೋಧ ಆಯ್ಕೆ ಆಯಿತು. ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮೂರೂ ಪಕ್ಷಗಳಲ್ಲಿ ಭಾರೀ ಪೈಪೋಟಿ ಪ್ರಾರಂಭ ಆಗಿದೆ ಅನ್ನುವುದು ಇವತ್ತಿನ ಸುದ್ದಿಗಳಲ್ಲಿ ಒಂದು ಮಹತ್ತರ ಸುದ್ದಿ. ಸ್ವಾಮೀಜಿಗಳಿಂದ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂತ್ರ, ಕಾಂಗ್ರೆಸ್ನಲ್ಲಿ ಮಾಜಿಗಳ ಮೇಲಾಟ ಅಂತ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇದೇ 29ರಂದು ನಡೆಯಲಿರುವ ಚುನಾವಣೆಗೆ ಟಿಕೆಟ್ ಗಿಟ್ಟಿಸುವುದಕ್ಕೆ 3 ರಾಜಕೀಯ ಪಕ್ಷಗಳಲ್ಲೇ ಆಕಾಂಕ್ಷಿಗಳ ಬಿರುಸಿನ ಪೈಪೋಟಿ ಆರಂಭ ಆಗಿದೆ. ತೆರವಾಗಿರುವ 7 ಸ್ಥಾನಗಳಲ್ಲಿ BJPಗೆ 4, ಕಾಂಗ್ರೆಸ್ಗೆ 2 ಮತ್ತು JDSಗೆ 1 ಸ್ಥಾನ ಸಿಗ್ತಾ ಇದೆ. ಈ ಕಾರಣಕ್ಕಾಗಿ ಒಳಗಡೆ ಯಾರ್ಯಾರು ನಾಯಕರುಗಳು ವಿಧಾನ ಪರಿಷತ್ ಪ್ರವೇಶಿಸಬೇಕು ಅಂತಿದ್ದಾರೋ ಅವರೆಲ್ಲ ತೀವ್ರ ಯತ್ನವನ್ನು ಪ್ರಾರಂಭಿದ್ದಾರೆ. BJPಯ ಸಮಸ್ಯೆ 4 ಸ್ಥಾನಗಳು BJPಗೆ ಸಿಗೋದಿದ್ದರೆ 3 ಸ್ಥಾನಗಳನ್ನು ಈ ಅತೃಪ್ತರಾದ ಕಾಂಗ್ರೆಸ್ ಶಾಸಕರು ಏನು ರಾಜೀನಾಮೆ ಕೊಟ್ಟು BJP ಸರ್ಕಾರ ಬರೋದಕ್ಕೆ ಕಾರಣರಾದು ಅವರಿಗೆ ಕೊಡಲೇಬೇಕಾಗಿದೆ. H. ವಿಶ್ವನಾಥ್, MTB ನಾಗರಾಜ್ ಮತ್ತು ಶಂಕರ್ ಅವರು ಈಗಾಗಲೇ ಅವರು ಒಳಗಡೆ ಆತಂಕ ಶುರುವಾಗಿದೆ ಅನ್ನುವ ವರದಿ ಇದೆ. ಯಾಕೆಂದರೆ ರಾಜ್ಯಸಭಾ ಚುನಾವಣೆಯಲ್ಲಿ ಏನು ಸಾಮಾನ್ಯ ಕಾರ್ಯಕರ್ತರಿಗೆ ಏನು ಟಿಕೆಟ್ ಕೊಟ್ಟರಲ್ಲ, ಅದೇ ಮಾನದಂಡವನ್ನು ಇಲ್ಲೂ ಕೂಡ ಅಪ್ಲೈ ಮಾಡಿದರೆ ಏನು ಮಾಡಬೇಕು ಅನ್ನುವ ಆತಂಕ. ಆ ಕಾರಣಕ್ಕಾಗಿ ನಿನ್ನೆ ಈ 3 ಕೂಡ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದರು ಅಂತ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಟಿಕೆಟ್ ಕೊಡುವ ಭರವಸೆ ನೀಡಿದರೂ ಕೂಡ ಮುಖ್ಯಮಂತ್ರಿಗಳಲ್ಲಿ ಸಂಪೂರ್ಣವಾದ ಒಂದು ವಿಶ್ವಾಸ ಇರಲಿಲ್ಲ ಅಂತ. ಅವ್ರಿಗೆ ಈಗಲೂ ಭಯ ಇದೆ. ಅದು ಸಂತೋಷದ ಭಯ ಅಂತ. ಸಂತೋಷದ ಭಯ ಅಂದರೆ ಗೊತ್ತಲ್ಲ, ಸಂತೋಷ್ ಜಿ ಅವರ ಭಯ ಅಂತ. ಇಸ್ ದ ಮೋಸ್ಟ್ ಪವರ್ಫುಲ್ ಮ್ಯಾನ್ ಇನ್ BJP. ಸಂಘದಿಂದ ಬಂದವರು, ಸಂಘದ ಪ್ರತಿನಿಧಿಯರ BJPಯಲ್ಲಿರೋರು, ಅವರೇನಾದರೂ ಲಾಸ್ಟ್ ಮಿನಿಟ್ ಗೂಟ ಹೊಡೆದ್ಬಿಟ್ರೆ ಅನ್ನುವ ಭಯ ಈ ಯಡಿಯೂರಪ್ಪನವ್ರಿಗೆ ಇದೆ ಅಂತ ಹೇಳಲಾಗ್ತಾ ಇದೆ. ಏನಿವೆ ಇವರು ಮೀಟ್ ಮಾಡಿದರು. ಹಾಗೆಯೇ ಹಲವರು ಕೂಡ ನಿನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ರು. BJPಯಲ್ಲಿ ಈಗಾಗಲೇ CP ಯೋಗೇಶ್ವರ್, ರಮೇಶ್ ಕತ್ತಿ, ನಿರ್ಮಲ್ ಕುಮಾರ್ ಸೋರಾನ, MB ಭಾನುಪ್ರಕಾಶ್ ಅವರು ಕೂಡ ಆಕಾಂಕ್ಷಿಗಳಾಗಿದ್ದಾರೆ. ಇವರಲ್ಲಿ ಯಾರೋ ಒಬ್ಬರಿಗೆ ಕೊಡುವ, ಅಂದರೆ 3ರಿಗೆ ಕೊಟ್ಟರೆ ನೀವು MTB ನಾಗರಾಜು, ವಿಶ್ವನಾಥ್ ಮತ್ತು ಶಂಕರ್ ಅವರಿಗೆ ಕೊಟ್ಟರೆ ಇನ್ನೊಂದು ಸ್ಥಾನ ಉಳಿಗಿದೆ. ಇನ್ನೊಂದು 4 ಸ್ಥಾನ ಗೆಲ್ಬೋದು. ಇನ್ನೊಂದರಲ್ಲಿ ಇದರಲ್ಲಿ ಯಾರು ಕೊಡ್ತಾರೆ ಅಂತ. ಬಟ್ ರಮೇಶ್ ಕತ್ತಿ ಅವರು ನನಗೆ ವಿಧಾನ ಪರಿಷತ್ ಬೇಡ ಅಂತ ಮೊನ್ನೆ ಸಿಟ್ಟು ಮಾಡ್ಕೊಂಡು ಹೋಗಿದ್ರು. ಈಗ ಅವರು ಒಪ್ಕೋತಾರೋ ಇಲ್ವೋ ಗೊತ್ತಿಲ್ಲ. ಇನ್ನು ಕಾಂಗ್ರೆಸ್ನಲ್ಲೂ ಕೂಡ ತೀವ್ರ ರೂಪದ ಪೈಪೋಟಿ ಇದೆ. ಏನು ಇಡೀ ಕಾಂಗ್ರೆಸ್ ಪಕ್ಷದ ಒಳಗಡೆ ಸಿದ್ದರಾಮಯ್ಯನವರ ಬೆಂಬಲಿಗರು ಮತ್ತು ಪಕ್ಷದ ಅಧ್ಯಕ್ಷರಾಗಿರುವ DK ಶಿವಕುಮಾರ್ ಅವರ ಬೆಂಬಲಿಗರೇನಿದ್ದಾರೆ ಈ ಟಿಕೆಟ್ ಗಿಟ್ಟಿಸುವುದಕ್ಕೆ ಯತ್ನ ನಡೆಸ್ತಾ ಇದ್ದಾರೆ ಅನ್ನುವುದು. ಕಾಂಗ್ರೆಸ್ನಲ್ಲಿ ಬಹುಮಟ್ಟಿಗೆ ಈಗ ಪೈಪೋಟಿಗೆ ಯಾರ್ಯಾರಿದ್ದಾರೆ ಅಂತ ನೋಡಿದರೆ ಒಂದು ಮುದ್ದ ಹನುಮೇಗೌಡ, ನಿಮ್ಗೆ ಗೊತ್ತಿರ್ಬೋದು, ಅವರು ತುಮಕೂರಿನ MP ಆಗಿದ್ದವರು. ಅವರ ಸ್ಥಾನವನ್ನು ಬಿಟ್ಟುಕೊಡ್ಬೇಕಾಯಿತು ದೇವೇಗೌಡರು ಇಲ್ಲ ಸಂದ್ರೆ. ಆದ್ದರಿಂದ ಮುದ್ದ ಹನುಮೇಗೌಡರಿದ್ದಾರೆ. VS ಉಗ್ರಪ್ಪನವರು, ಅವರು ಮಾಧ್ಯಮ ವಿಭಾಗದ ಮುಖ್ಯಸ್ಥರು. ಅವರು ಸಿದ್ದರಾಮಯ್ಯವರಿಗೂ ಹತ್ತಿರ, ಈಗ DK ಅವರಿಗೂ ಹತ್ತಿರ ಅಂತ ಅನಿಸುತ್ತೆ ಅವರು. ಇನ್ನು ನಜೀರ್ ಅಹಮದ್ ಅವರು, ಹಾಗೆಯೇ MC ವೇಣುಗೋಪಾಲ್ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ರಿಟೈರ್ ಆಗ್ತಿದ್ದಾರೆ. ತಮಗೆ ಪೂರ್ಣ ಅವಧಿ ಸಿಕ್ಕಿಲ್ಲ ಕೊಡಿ ಅಂತ ಈ ಸಂಬಂಧದಲ್ಲಿ ಅವರು ಪತ್ರ ಕೂಡ ಕಾಂಗ್ರೆಸ್ ವರಿಷ್ಠರಿಗೆ ಬರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರು ಕೂಡ ಈ ಯತ್ನ ನಡೆಸ್ತಾರೆ. ಇನ್ನು ನಿವೇದಿತ್ ಆಳ್ವ ಅವರು, ಮಾರ್ಗ್ರೆಟ್ ಆಳ್ವ ಅವ್ರ ಮಗ ಜಯಮಾಲಾ, ಐವನ್ ಡಿಸೋಜಾ ಅವರು ಕೂಡ ಈ ಯತ್ನವನ್ನು ಪ್ರಾರಂಭಿಸಿದ್ದಾರೆ ಅಂತ. ಆದ್ದರಿಂದ ಇಲ್ಲೂ ಕೂಡ ಕಾಂಗ್ರೆಸ್ನ ಒಳಗಡೆ ಯಾರು ಪವರ್ಫುಲ್ ಆಗ್ತಾರೆ ನೋಡಬೇಕು. ಇಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಸಿಗುತ್ತಾ, DK ಅವರಿಗೆ ಬೆಂಬಲಿಗರಿಗೆ ಸಿಗುತ್ತಾ? DK ಅಧ್ಯಕ್ಷರಾಗಿರುವುದರಿಂದ ಈಗ ಹೆಚ್ಚು ಪವರ್ಫುಲ್ ಆದ್ದರಿಂದ ಅವರು ಯಶಸ್ವಿ ಆಗ್ಬೋದು. ಆದ್ದರಿಂದ ಯಾರ್ಯಾರು ಆಕಾಂಕ್ಷಿಗಳಿದಾರಲ್ಲ ಅವ್ರ ಹತ್ಲಾಗ ಸಿದ್ದರಾಮಯ್ಯನವ್ರ ಮನೆಗೂ ಹೋಗೋದು, ಇತ್ಲಾಗೆ DK ಮನೆಗೂ ಹೋಗೋದು, ಅಲ್ಲಿ ಹೋಗಿ ಇವ್ರ ಬಗ್ಗೆ ಹೇಳೋದು, ಇಲ್ಲಿ ಬಂದು ಅವ್ರ ಬಗ್ಗೆ ಹೇಳಿಬಿಟ್ಟು ಅವರು ಎಲ್ಲ ಆದಷ್ಟು ರಾಡಿ ಮಾಡಿಬಿಟ್ಟು ತಾವು ಟಿಕೆಟ್ ತಗೋಬೇಕು ಅಂತ. ಅಧಿಕಾರ ಅಂದರೆ ಹಾಗೆ ಕಣ್ರಿ. ಸಿದ್ದರಾಮಯ್ಯನವ್ರು ಮಹಾನ್ ಆಪ್ತರು ಅಂದವರು ಈಗ DK ಮನೇಲಿ ಕಾಣಿಸ್ಕೋತಾರೆ. DK ಆಪ್ತರಾದವರು ಹೋಗಪ್ಪ ಒಂದು ನಿಮಿಷ ಸಿದ್ದರಾಮಯ್ಯನವ್ರು ಬಂದ್ಬಿಡೋಣ, ಯಾಕೆ ಸುಮ್ಮನೆ ಅಂದ್ಕೊಂಡು ಹೋಗ್ಕೊಂಡು ಬರ್ತಿದ್ದಾರೆ. ಈ ಪೈಪೋಟಿ ಭಾಳ ಸೀರಿಯಸ್ ಆಗಿ
ನಡೀತಾ ಇದೆ. ಇನ್ನು JDS ಪಕ್ಷದಲ್ಲೂ ಕೂಡ ಆಕಾಂಕ್ಷಿಗಳು ಇದ್ದಾರೆ. ಒಂದು ಸೀಟ್ ಅವ್ರಿಗೆ ಸಿಗುತ್ತೆ. ಇನ್ನು ಈ ಒಂದು ಕುಪೇಂದ್ರ ರೆಡ್ಡಿ ಅವರೇನು ರಾಜ್ಯಸಭಾ ಸದಸ್ಯರಾದರು ಇಟ್ಟಾದರೂ ಅವರಿಗೂ ಕೂಡ ವಿಧಾನ ಪರಿಷತ್ ಸದಸ್ಯರಾಗುವ ಆಸೆ ಇದೆ. ಇನ್ನು ಶರವಣ ಅವರು ಈಗ ರಿಟೈರ್ ಆಗಿದ್ದಾರೆ, ಅವರಿಗೂ ಒಂದು ತಾನು ಆಗ್ಬಿಡೋಣ ಅಂತಿದೆ. ಇನ್ನು JDS ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ರಾಜಣ್ಣವರು ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ ಈ ವಿಧಾನ ಪರಿಷತ್ ಚುನಾವಣೆಯ ಅಂಗಳ ಸಿದ್ಧ ಆಗ್ತಾ ಇದೆ. 29ಕ್ಕೆ ನಡೆದರೂ ಕೂಡ ಟಿಕೆಟ್ ಪಡೆಯುವುದಕ್ಕಾಗಿ ಯತ್ನ ನಡೀತಾ ಇದೆ. ಇನ್ನೊಂದು ಭಾಳ ಮಹತ್ವದ ಸುದ್ದಿ, ನನಗೆ ಖುಷಿಯಾದ ಸುದ್ದಿ, ಸಂತೋಷ ಸುದ್ದಿ, ಅದು ನೀರವ್ ಜೋಕ್ಸಿಗೆ ಸೇರಿದ ವಜ್ರ ಮುತ್ತು ಮರಳಿ ತಂದ ED. ಹಾಂಗ್ಕಾಂಗ್ನಲ್ಲಿ ಜಪ್ತಿ 1350 ಕೋಟಿ ರೂಪಾಯಿ ಮೌಲ್ಯ. ಸೊ ಹಣ ಅಕ್ರಮ ವರ್ಗಾವಣೆ, ಬ್ಯಾಂಕುಗಳಿಗೆ ವಂಚಿಸಿದ ಆರೋಪ ಹೊತ್ತು ದೇಶಭ್ರಷ್ಟರಾಗಿರುವ ನೀರವ್ ಮೋದಿ ಹಾಗೂ ಮೆಹುಲ್ ಚೋಕ್ಸಿ ಅವರ ಒಡೆತನ ಸಂಸ್ಥೆಗಳಿಗೆ ಸೇರಿದ ವಜ್ರ ಹಾಗೂ ಮುತ್ತುಗಳನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಹಾಂಗ್ಕಾಂಗ್ನಿಂದ ಭಾರತಕ್ಕೆ ಬುಧವಾರ ತಂದಿದ್ದಾರೆ. ಸೊ ವಜ್ರ ಮುತ್ತುಗಳು ಹಾಗೂ ಬೆಳ್ಳಿಯ ಆಭರಣಗಳ ಒಟ್ಟು ತೂಕ 2300 kg. ಕಳ್ಳನ ಮಕ್ಕಳಿಗೆ ಎಲ್ಲೆಲ್ಲಿ ತಗೊಂಡೋಗಿ ಇಟ್ಕೊಬಿಟ್ಟಿದ್ದಾರೋ ಏನೋ ನೋಡಿ, 2300 kg. ಇದರ ಮೌಲ್ಯ 1350 ಕೋಟಿ ರೂಪಾಯಿ. 1350 ಕೋಟಿ ರೂಪಾಯಿ ಮೌಲ್ಯದ್ದು. ಅದನ್ನು ಹಡಗಿನಲ್ಲಿ ಹಾಕೊಂಬಂದ್ರಂತೆ, ನಿನ್ನೆ ಬಂದು ಇಳಿತದ್ದು ಭಾಳ ಸುದ್ದಿ. ಸೊ ಇದು ಬಹಳ ಖುಷಿಯಾಗುವಂಥದ್ದು. ಏನು ನೀರವ್ ಮೋದಿ ಜೋಕ್ಸಿಗೆ ಆಯ್ತಲ್ಲ, ಇನ್ನೂ ಅವ್ರದ್ದಿರೋದೆಲ್ಲ ಜಪ್ತಿ ಮಾಡಲಿ, ಎಲ್ಲ ಮೋಸ ಮಾಡು, ದೇಶಕ್ಕೆಲ್ಲ ಮೋಸ ಮಾಡಿಬಿಟ್ಟು, ಭಾರತ ಮಾತೆಗೆ ಮೋಸ ಮಾಡಿಬಿಟ್ಟು ಹೋದಲ್ಲ ನನ್ನ ಮಕ್ಕಳು. ಭಾಳ ಸಂತೋಷದ ಸುದ್ದಿ ಇದು. ಸೊ ಇನ್ನೊಂದು ನನಗೆ ಇದು ಇನ್ನು ಆನ್ಲೈನ್ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಅಂತೂ ಇಡೀ ಮಾಧ್ಯಮಗಳಲ್ಲಿ ಹಾಕ್ಕೊಂಡು ಜಡಿದ್ರು ಟಿ ವಿಗಳಲ್ಲಂತೂ ಅಯ್ಯೋ. ನಂತರ ಚಿಣ್ಣರಿಗಿಲ್ಲ ಆನ್ಲೈನ್ ಶಿಕ್ಷಣ ಅನ್ನೋ ಒಂದು ತೀರ್ಮಾನ ತಗೊಂಡ್ಮೇಲೆ ನಮ್ಮಲ್ಲೇ ಮೊದಲು ನಾವು ಹೇಳಿದ್ದಕ್ಕೆ ಮಾಡಿದ್ರು, ನಮ್ಮ ಒತ್ತಡಕ್ಕೆ ಸರ್ಕಾರ ಮಣದು ಬಿಡ್ತು ಅಂತೇಳಿ ಎಲ್ಲ ಚಾನಲ್ಗಳು ಹಾಕ್ಕೊಂಡು ಉಜ್ಜಿದು ಕ್ರೆಡಿಟ್ ತಗೊಳ್ಳೋದಕ್ಕೆ ನಮ್ಮಿಂದ ಮಾಡಿದ್ರು ಇನ್ನೊಂದು ಅಂತ. ಸೊ LKGಯಿಂದ 5ನೇ ತರಗತಿಯವರೆಗೆ ನಿರ್ಬಂಧ ಹಾಕಲಾಗಿದೆ. CBSE ICS ಪಠ್ಯಕ್ರಮಕ್ಕೂ ಇದು ಅನ್ವಯ ಆಗತ್ತೆ. ಆನ್ಲೈನ್ ಮೂಲದ ಪುಟ್ಟ ಮಕ್ಕಳಿಗೆ ಬೋಧನೆ ಮಾಡುವ ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಡೆಸಿ ಕಡಿವಾಣ ಹಾಕೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ರಾಜ್ಯ ಪಠ್ಯಕ್ರಮ CBSE IPS ಸೇರಿದಂತೆ ಯಾವುದೇ ಪಠ್ಯಕ್ರಮಗಳಲ್ಲಿ ಕಲಿಯುತ್ತಿರುವ ಮಕ್ಕಳಿಗೆ ಆನ್ಲೈನ್ ಮೂಲಕ ತರಗತಿ ನಡೆಸ್ತಾ ಇದ್ದರೆ ತಕ್ಷಣದಿಂದ ಅವನ್ನು ಸ್ಥಗಿತಗೊಳಿಸುವಂತೆ ಸರ್ಕಾರ ನಿರ್ದೇಶನ ನೀಡಿತು. ನಿನ್ನೆ ಇಡೀ ನಾಟಕನೇ ನಡೆದೋಯ್ತು ಕಣ್ರಿ. ಒಂದು ಕಡೆ ವಾಯಿನ್ಗಳು ಹಾಕ್ಕೊಂಡು ಇದು ಮಾಡ್ತಾ ಇದ್ವು, ಇನ್ನೊಂದು ಕಡೆ ಸರ್ಕಾರಕ್ಕೆ ತಲೆ ಬುದ್ಧಿ ಕಿಡ್ನಿ ಸಾಮಾನು ಏನೂ ಇದ್ದಂಗೆ ಕಾಣ್ತಾ. ಸಾರ್ವಜನಿಕರು ಕೇಳ್ತೀವಿ, ಪೋಷಕರು ಕೇಳ್ತೀವಿ ಅಂತ. ಕರ್ನಾಟಕದಲ್ಲಿರೋ ಪೋಷಕರ ಸಂಖ್ಯೆ ಎಷ್ಟು ಜನರನ್ನು ನೀವು ಕೇಳೋಕ್ಕಾಗುತ್ತೀರಿ? ಅಥವಾ ಯಾರೋ ಕೋಳಿ ಕೇಳ್ಕೊಳ್ಳಿ ಸಂಬಾರ ಅಡಿತಾರೇನ್ರಿ? ನಿಮಗೊಂದು ನಿಲುಮೆ ಇಲ್ವೇನ್ರಿ? ನಿಮಗೊಂದು ಸ್ಟ್ಯಾಂಡ್ ಇಲ್ವೇನ್ರಿ? ನೀವು ಬಸ್ ಸ್ಟ್ಯಾಂಡ್ ಏನ್ರಿ? ಅಥವಾ ಜವಾಬ್ದಾರಿಯಿಂದ ಕಳ್ಸ್ಕೊಂಡು ಓಡೋಗೋದಕ್ಕೆ ಟ್ರೈ ಮಾಡ್ತಿದ್ದೀರಾ ನೀವು? ಹೋಗ್ಬಿಟ್ರೆ ಪೋಷಕರನ್ನ ಕೇಳಿ ಮಾಡ್ತೀವಿ, ಎಲ್ಲವನ್ನೂ ಪೋಷಕರು ಕೇಳಿ ಮಾಡೋಕ್ಕಾಗುತ್ತೇನ್ರಿ? ನಿಮಗೊಂದು ಸ್ಟ್ಯಾಂಡ್ ಇಲ್ಲ, ಯಾಕಾಗಲ್ಲ? ಭಯ ನಿಮಗೆ? ನಿಮಗೊಂದು ನಿರ್ಧಾರ ಇಲ್ಲ ನಿಮಗೆ? ಯಾವ ಸೀಮೆ ಸರ್ಕಾರ ರೀ ನಿಮ್ಮದು? ಪೋಷಕರ ತಲೆ ಮೇಲೆ ಹಾಕ್ಬಿಟ್ಟು ದಿನಕ್ಕೊಂದು ಹೇಳಿಕೆ ಕೊಟ್ಕೊಂಡು ಚಾನಲ್ಗಳಿಗೆ ಯಾವ ರೀತಿ ಹೇಳಿದ್ರೋ ಉಗಿದ್ರೋ ಚಾನಲ್ಗಳು ಹೇಳಿದಾಗ ಕೇಳೋದಲ್ವಾ? ಏನು ಸರ್ಕಾರ ಮಾನ ಮರ್ಯಾದೆ ಇದೆಯೇನ್ರಿ ನಿಮಗೆ? ಪೋಷಕರು ಕೇಳಿ, ಪೋಷಕರು ಹಲವು ರೀತಿಯ ಅಭಿಪ್ರಾಯ. ನನಗೆ ಶಾಕಿಂಗ್ ಅದು. ಮಕ್ಕಳ ಬದುಕಿನಿಂದ ಕೆಲವರು ಪರೀಕ್ಷೆ ಮಾಡಲೇಬೇಕು, ಪರೀಕ್ಷೆ ಇಲ್ದಿದ್ದು 1 ವರ್ಷ ಮುಳುಗೋಗುತ್ತೇನ್ರಿ? ಮಕ್ಕಳಿಗೆಲ್ಲ ಸ್ಪ್ರೆಡ್ ಆಗಿ ಎಲ್ಲ ಗೊಟಕಂದ್ರೆ ಏನು ರೀ? ಶಿವನ ಪದ ಸೇರಿದರೆ ಏನು ರೀ ಮಾಡ್ತೀರಿ? ನಿಮ್ಮ ಯೋಗ್ಯತನಕ್ಕೊಂದು ಪೋಷಕರಿಗೆ ಬುದ್ಧಿ ಇಲ್ವಲ್ರಿ? ಅವ್ರಿಗೆ ಹೋಗ್ಬಿಟ್ಟು ತಮ್ಮ ಮಕ್ಕಳು ಡಾಕ್ಟರ್ ಇಂಜಿನಿಯರ್ ಆಗಬೇಕು, ತಕ್ಷಣ ಆಗಬೇಕು, ಅದಕ್ಕೆ 1 ವರ್ಷ ಹೋಗ್ಬಿಡುತ್ತೆ. ಕೊರೋನಾ ಸೋಂಕಿಂದು ಒಂದು ಕನಿಷ್ಠ ನಿಮಗೆ ಇಲ್ವಲ್ರಿ? ನಿಮ್ಮ ಕತೆ ಕಟ್ಕೊಂಡು ಮುಖ ಕುಗೀರಿ ಇವರಿಗೆ. ಅಯ್ಯಪ್ಪ, ಇಂಥ ಸರ್ಕಾರ, ಇಂಥ ಜನ, ಇಂಥ ಪೋಷಕರು, ಇಂಥ ಮಾಧ್ಯಮ ಎಲ್ಲ ಅಯೋಗ್ಯತನದು. ಇನ್ನೊಂದು ಸುದ್ದಿ, ಗುಣಮುಖರ ಸಂಖ್ಯೆ ಅಧಿಕ ಆಗಿದೆ ಅನ್ನೋದು ಒಂದು ಸಂತೋಷದಾಯಕ ಸುದ್ದಿ. ಗುಣ ಆಗ್ತಿರೋವ್ರದ್ದು ಜಾಸ್ತಿ ಆಗ್ತಾ, ಆದರೆ ಸೋಂಕು ತಗಲುತ್ತಿರುವವರ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ ಅನ್ನುವುದನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಸೊ ಹಾಗೆಯೇ ಇನ್ನೊಂದು ಸುದ್ದಿ, ಇಂಧನ ಬೆಲೆ ಮತ್ತೆ ಏರಿಕೆ. ದುಡ್ಡೇ ಇಲ್ಲ, ಎಲ್ಲ ಪೆಟ್ರೋಲ್ ಮೇಲೆ ಹಾಕ್ಕೊಂಡು ಡೀಸೆಲ್ ಮೇಲೆ ಹಾಕ್ಬಿಟ್ಟು ತೆರಿಗೆ ಜಾಸ್ತಿ ಮಾಡಿ ನಮ್ಮ ತಲೆ ಮೇಲೆ ಎಲ್ಲ ಚಪ್ಪಡಿ ಕಲ್ಲು ಎಳಿತಿದ್ದಾರೆ, ಹೇಳೋಕ್ಕಾಗಲ್ಲ. ಸೊ ಇನ್ನೊಂದು ಕೇರಳದ್ದು ಇದು, ಈ ಶಬರಿಮಲೆ ಮತ್ತೆ ವಿವಾದ ಅಂತ. ಜೂನ್ 14ರಿಗೆ ಒಂದು ಭಕ್ತರಿಗೆ ಪ್ರವೇಶ ತೀರ್ಮಾನವನ್ನು ಕೇರಳ ತೆಗೆದುಕೊಂಡಿದೆ. ಆದರೆ ಅದರ ಪ್ರಧಾನ ಅರ್ಚಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ನೋಡಿ, ಈ ಇಡೀ ರಾಜಕಾರಣ ಅನ್ನೋ ನನ್ನ ಮಗನಿಗೆ ಎಷ್ಟು ಕ್ಷುಲ್ಲಕ ಹಂತಕ್ಕೆ ಹೋಗ್ಬಿಟ್ಟಿದೆ ಅಂತ.
ಎಲ್ಲ ಕಡೆ ದೇವಸ್ಥಾನ ತೆರಿರಯ್ಯ ತೆರಿರಯ್ಯ ಅಂತ ಹೇಳ್ತಾ ಇರುವ ಬಿ ಜೆ ಪಿ ಸಂಘ ಪರಿವಾರಗಳು ಕೇರಳದಲ್ಲಿ ತೆರೆದಿದ್ದಕ್ಕೆ ವಿರೋಧ ಮಾಡ್ತಾರೆ. ಆಯಿತಾ, ಅವರು ಹೋಗ್ಬಿಟ್ಟು ಯಾರು ಕೇರಳ ಸರ್ಕಾರ ಕೂಡ ಎಡಪಕ್ಷದ ಸರ್ಕಾರ ದೇವಸ್ಥಾನವನ್ನು ಓಪನ್ ಮಾಡಿಸುತ್ತೆ. ಆಯಿತಾ, ಬಲಪಂಥೀಯರು ವಿರೋಧ ಮಾಡ್ತಾರೆ. ರಾಜಕಾರಣ ಈ ದೇಶದಲ್ಲಿ ಯಾವ ಹಂತಕ್ಕೆ ಬಂದಿದೆ ನೋಡಿ. ಶಬರಿಮಲೆ ದೇವಸ್ಥಾನದಲ್ಲಿ ಜೂನ್ 14ರಿಂದ ಭಕ್ತರಿಗೆ ಪ್ರವೇಶ ನೀಡುವುದಾಗಿ ಕೇರಳ ಸರ್ಕಾರ ಘೋಷಿಸಿದೆ. ಆದರೆ ಸರ್ಕಾರದ ಈ ತೀರ್ಮಾನವನ್ನು ದೇವಸ್ಥಾನದ ಪ್ರಧಾನ ಅರ್ಚಕ ಕಂಡರರ್ ಮಹೇಶ ಮೋಹನರ್ ಅವರು ವಿರೋಧಿಸಿದ್ದಾರೆ. ರಾಜ್ಯದಲ್ಲಿ ಕೋವಿಡ್-19 ಪ್ರಕರಣಗಳ ಪ್ರಮಾಣ ಹೆಚ್ಚುತ್ತಿರುವುದರಿಂದ 14ರಿಂದ ದೇವಸ್ಥಾನವನ್ನು ತೆರೆಯುವ ಪ್ರಸ್ತಾಪವನ್ನು ಸದ್ಯಕ್ಕೆ ಕೈ ಬಿಡಬೇಕು ಎಂದು ಅರ್ಚಕ ಮೋಹನರ್ ಅವರು ತಿರುವಾಂಕೂರು ದೇವಸ್ವಂ ಮಂಡಳಿಗೆ ಪತ್ರದ ಮೂಲಕ ಒತ್ತಾಯಿಸಿದ್ದಾರೆ. ಇದಾದ ಬಳಿಕ ಅರ್ಚಕರು ಹಾಗೂ ದೇವಸ್ಥಾನದ ಇತರ ಪ್ರತಿನಿಧಿಗಳ ಜೊತೆ ಗುರುವಾರ ಸಭೆ ನಡೆಸುವುದಾಗಿ ಕೂಡ ಸರ್ಕಾರ ಹೇಳಿದೆ ಅನ್ನೋದು. ಸೊ ನಾನು ಹೇಳ್ತಾರೆ, ದೇವಸ್ಥಾನದವರೇ ಬೇಡ, ಬಿಟ್ಟು ಹಾಕ್ರಪ್ಪ, ಇದೊಂದು ಇಶ್ಯೂ ಯಾಕೆ ಮಾಡ್ಕೊಂಡು ಸಾಯ್ತೀರಿ? ದೇವಸ್ಥಾನದ ಆಡಳಿತ ಮಾಡಲಿ, ಬೇಡವ ಬಿಟ್ಟಾಕಿ. ನೀವು ಪ್ರಾರಂಭ ಮಾಡ್ತೀರ, ಈ ಮಾನದಂಡ ಮಾಡಿ ಈ ರೀತಿ ಡಿಸ್ಟೆನ್ಸನ್ನು, ಸೋಷಿಯಲ್ ಡಿಸ್ಟೆನ್ಸನ್ನು, ಫಿಸಿಕಲ್ ಡಿಸ್ಟೆನ್ಸ್, ಯಾವುದೋ ಡಿಸ್ಟೆನ್ಸನ್ನು ಕಾಪಾಡ್ಕೊಂಡು ಬರ್ರಪ್ಪ ಅಂಥೇಳಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇದಕ್ಕೆ ಯಾಕೆ ಸುಮ್ಮನೆ ಒಂದು ತೀರ್ಮಾನ ತಗೊಳ್ಳೋದು, ಇವ್ರು ತಗೊಂಡ್ರು ಅವ್ರು ವಿರೋಧ ಮಾಡೋದು, ಅವ್ರು ತಗೊಂಡ್ರು ಇವ್ರು ತಗೊಂಡು, ಎಲ್ಲ ರಾಜಕೀಯ ಬಿಟ್ಟಾಕಿ ದೇವಸ್ಥಾನ ಬಿಟ್ಟು ನೋಡ್ರಿ, ಯಾರು ರೋಗ ಬರೋ ಚಾನ್ಸಸ್ ಇದೆ, ಈ ಮಾನದಂಡ ಮಾಡಿ ಬೇಕಾದರೂ ಇದು ಮಾಡಿ ಇದ್ರ ಬಿಟ್ಟಾಕಿ ಅನ್ನೋದು. ಇನ್ನೊಂದು, ರಾಮ ಮಂದಿರ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಸಂಕೀರ್ಣದಲ್ಲಿ ರುದ್ರಾಭಿಷೇಕವನ್ನು ನಿನ್ನೆ ನಡೆಸಲಾಯಿತು. ಅಯೋಧ್ಯೆಯ ರಾಮ ಜನ್ಮಭೂಮಿ ಸಂಕೀರ್ಣದಲ್ಲಿ ಪ್ರಮುಖ ಸ್ವಾಮಿಗಳು ಸಂತರ ನೇತೃತ್ವದಲ್ಲಿ ರುದ್ರಾಭಿಷೇಕ ಹಾಗೂ ವಿಶೇಷ ಪೂಜೆಯನ್ನು ಬುಧವಾರ ನೆರವೇರಿಸುವ ಮೂಲಕ ರಾಮ ಮಂದಿರದ ನಿರ್ಮಾಣ ಕಾರ್ಯಗಳಿಗೆ ಚಾಲನೆ ನೀಡಲಾಯಿತು. ಮಂದಿರ ನಿರ್ಮಾಣ ಕಾರ್ಯಗಳ ಮೇಲ್ವಿಚಾರಣೆ ನಡೆಸಲಿರುವ ರಾಮ ಜನ್ಮಭೂಮಿ ತೀರ್ಥ ಟ್ರಸ್ಟ್ ಅಧ್ಯಕ್ಷ ಮಹಾಂತ್ ಕಮಲ್ ನಯನ್ ದಾಸ್, ಮಹಾಂತ್ ನೃತ್ಯ ಗೋಪಾಲ್ ದಾಸ್ ಅವರು ಇತರ ಸ್ವಾಮಿಗಳೊಂದಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಿದರು. ರಾಮ ಮಂದಿರ ನಿರ್ಮಾಣ ಯಾವುದೇ ಅಡಚಣೆಗಳು ಉಂಟಾಗಬಾರದು, ಸುಗಮವಾಗಿ ನಡೆಯಬೇಕು ಎಂಬ ಉದ್ದೇಶದಿಂದ ರುದ್ರಾಭಿಷೇಕ ಮತ್ತು ವಿಶೇಷ ಪೂಜೆ ಮಾಡಲಾಗಿದೆ. ರಾಮ ಮಂದಿರ ಏನೇ ಇರಲಿ ನಿರ್ಮಾಣ ಆಗತ್ತೆ ಅನ್ನೋದು ಇನ್ನೊಂದು ಭಾಳ ದುಃಖಕರವಾದ್ದು. ಅದು ಚೆನ್ನೈನ ಕೋವಿಡ್-19ಗೆ DMK ಶಾಸಕ ಅನ್ಬಳಗನ್ ಅನ್ನುವರು ನಿನ್ನೆ ನಿಧನರಾಗಿದ್ದರು. ಆದರೂ 8 ದಿನಗಳ ಕಾಲ ಅವರು ಆಸ್ಪತ್ರೆ ಸೇರಿದರು, ಶಿವನ ಪಾದ ಸೇರಿದ್ರು. ಸೊ ಅದೊಂದು ಸುದ್ದಿ ಮಹತ್ವದ್ದು. ಹಾಗೆಯೇ ಕಾಮ್ರೇಡ್ MC ನರಸಿಂಹ ಅವರು ನಿಧನರಾದದ್ದು ನಿನ್ನೆ. ಆ ಸುದ್ದಿ ಪತ್ರಿಕೆಗಳ ಒಳಪುಟಗಳಲ್ಲಿದೆ. ನಾವೆಲ್ಲ ಪತ್ರಿಕೋದ್ಯಕ್ಕೆ ಬಂದಾಗ ನಮಗೆ MC ನರಸಿಂಹನ್ ಏನಿದ್ದಾರೆ ಅವರು ಒಂಥರ ಸ್ಫೂರ್ತಿದಾಯಕರಾಗಿದ್ದರು ಅಂತ ನಾನು ಅವರ ಹಲವು ಪತ್ರಿಕಾಗೋಷ್ಠಿಗಳಿಗೆ ಹೋದ ನೆನಪು ನನಗಿದೆ. ನಮ್ಮ ಆಲೋಚನಾ ಕ್ರಮವನ್ನು ಬದಲಿಸುವುದರಲ್ಲಿ MC ನರಸಿಂಹನ್ ಅಂಥವರ ಪಾತ್ರ ಬಹಳ ಮುಖ್ಯವಾದ್ದು. ಅವರ ಹೋರಾಟದ ಬದುಕು ಹಾಗೆ ಹೋರಾಟವನ್ನು ಕಟ್ಟಿಕೊಂಡು ಲಾಯರ್ ಆಗಿದ್ದವರು, ಕಾರ್ಮಿಕರ ಪರವಾಗಿ ಹೋರಾಟ ಮಾಡಿದ್ರು. ಅವರು ಜಡ್ಜ್ ಆಗುವಂಥ ಒಂದು ಅವಕಾಶ ಬಂದರೂ ಕೂಡ ನರಸಿಂಹನ್ ಅದನ್ನು ನಿರಾಕರಿಸಿದ್ರು. ಬಡವರ ಪರವಾಗಿ ಸದಾ ಚಿಂತನೆ ಮಾಡ್ತಾ ಹೋರಾಟ ಮಾಡ್ತಿದ್ದಂಥ MC ನರಸಿಂಹನ್ ಅವರು. ಸೊ ನಿನ್ನೆ ಸಂಜೆ 5 ಗಂಟೆಗೆ ಅವರು ನಿಧನರಾದರು. ಕಮ್ಯುನಿಸ್ಟ್ ಚಳವಳಿಯ ಸಂಗಾತಿಗಳ ಮಧ್ಯೆ ಕಾಮ್ರೇಡ್ MCN ಎಂದೇ ಚಿರಪರಿಚಿತರಾಗಿದ್ದ MC ನರಸಿಂಹನ್ ವಿದ್ಯಾರ್ಥಿ ದೆಸೆಯಿಂದಲೇ ಶೋಷಣೆಯ ವಿರುದ್ಧ ಹೋರಾಟ ನಡೆಸಿ ಸಮಾಜವಾದಿ ಸಮಾಜ ನಿರ್ಮಾಣದ ಕನಸನ್ನು ಕಂಡವರು. ಅದರಲ್ಲಿ ಅನುಮಾನನೇ ಇಲ್ಲ ಅನ್ನುವುದು. ಸೊ ಇದು MC ನರಸಿಂಹನ್ ಹೋಗಿರುವುದು. ಅವರ ವಯಸ್ಸು ಅವರಿಗೆ ಆಗಿತ್ತು 98 ವರ್ಷ, ತುಂಬು ಬದುಕನ್ನು ಬದುಕಿದ್ರು. ಆದರೆ ಅವರ ಹೋದರೂ ಕೂಡ MC ನರಸಿಂಹನ್ ಏನಿದ್ದಾರೆ ಕರ್ನಾಟಕದ ಕಾರ್ಮಿಕ ಹೋರಾಟದ ಇತಿಹಾಸದಲ್ಲಿ, ಬಡಜನರ ಪರವಾದ ಹೋರಾಟದ ದೃಷ್ಟಿಯಲ್ಲಿ ಅವರು ಅವರದೇ ಆದ ಹೆಜ್ಜೆ ಗುರುತುಗಳನ್ನು ಮೂಡಿಸಿದ್ದಾರೆ ಅನ್ನೋದು ಬಹಳ ಮುಖ್ಯವಾದ್ದು. ಸೊ ಹಾಗೆಯೇ ಇನ್ನೂ ಹಲವಾರು ಸುದ್ದಿಗಳು ಇವೆ ಇವತ್ತಿನ ಪತ್ರಿಕೆಗಳು. ಸೊ ಕ್ರೈಮ್ ಸುದ್ದಿಗಳು ಕೂಡ ಎಂದಿನ ಪ್ರಕಾರ ಪತ್ರಿಕೆಗಳಲ್ಲಿ ತುಂಬಿವೆ. ಒಂದು ಪೇಜ್ ಇದ್ದರೂ ಈಗ ಮೊದಲು ಒಂದು ಸ್ವಲ್ಪ ದಿವಸ ಇರಲಿಲ್ಲ ಕ್ರೈಮ್ ಸುದ್ದಿಗಳು. ಈಗ ಕ್ರೈಮ್ ಸುದ್ದಿಗಳು ಸಾವಕಾಶ ಬರ್ತಾ ಇದೆ. ಲಾಕ್ಡೌನ್ ತೆಗೆದ ಮೇಲೆ ಕ್ರೈಮ್ ಸುದ್ದಿ ನಡೀತಾ ಇದೆ. ಇನ್ನೊಂದು, ನಿನ್ನೆ ಈ ಪದಗ್ರಹಣ ಏನಿದೆ, DK ಶಿವಕುಮಾರ್ ಅವರ ಪದಗ್ರಹಣ ಏನಾಗಬೇಕಾಗಿತ್ತು, ಪಟ್ಟಾಭಿಷೇಕ ಆಗಬೇಕಾಗಿತ್ತು. ಸೊ ಸರ್ಕಾರ ಅದಕ್ಕೆ ತಡೆ ಒಡ್ಡಿರುವ ಬಗ್ಗೆ ಕೂಡ ನಿನ್ನೆ DKಶಿ ಭಾಳ
ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಪದಗ್ರಹಣಕ್ಕೆ ಅನುಮತಿ ಕೊಡದ ಸರ್ಕಾರದ ವಿರುದ್ಧ ಕಾನೂನು ಹೋರಾಟ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ನುಡಿದಂತೆ ನಡೆಯುವವರು, ಸಣ್ಣ ರಾಜಕಾರಣ ಮಾಡುವುದಿಲ್ಲ ಅಂದುಕೊಂಡಿದ್ದೆ, ಆದರೆ ನನ್ನ ಪದಗ್ರಹಣ ವಿಚಾರದಲ್ಲಿ ಆ ನಂಬಿಕೆ ಹುಸಿಯಾಗಿದೆ ಅಂತ KPCC ಅಧ್ಯಕ್ಷರು ಹೇಳಿದ್ದಾರೆ. ಆದರೆ ಒಂದು ಮಾತು, ಯಡಿಯೂರಪ್ಪ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ತುಂಬ ಒಳ್ಳೆಯ ಸ್ನೇಹ ಇದೆ, ಅದು ರಾಜಕೀಯವನ್ನು ಮೀರಿದ ಸ್ನೇಹ. ಸೊ ಆದ್ದರಿಂದ ಅವರು ಒಬ್ಬರೊಬ್ಬರು ಅವ್ರಿಗೆ ಅರ್ಥ ಆದಷ್ಟು ಇನ್ನು ಬೇರೆಯವರಿಗೆ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಡಿ ಕೆ ಶಿವಕುಮಾರ್ ಅವರಿಗೆ ಯಡಿಯೂರಪ್ಪ ಚೆನ್ನಾಗಿ ಅರ್ಥ ಆಗ್ತಾರೆ, ಯಡಿಯೂರಪ್ಪನವರಿಗೆ ಡಿ ಕೆ ಶಿವಕುಮಾರ್ ಚೆನ್ನಾಗಿ ಅರ್ಥ ಆಗಿದ್ದಾರೆ. ಆದ್ದರಿಂದ ಇವ್ರ ಜಗಳ ಕೋಳಿ ಜಗಳನೋ ನಂತರ ಏನು ಮಾಡ್ತಾರೋ ಗೊತ್ತಿಲ್ಲ. ಸೊ ಇನ್ನೊಂದು, ಆದಾಯ ಮೀರಿ ಆಸ್ತಿ ಆರೋಪದ ಹಿನ್ನೆಲೆಯಲ್ಲಿ CTO ಹೆಚ್ಚುವರಿ ಆಯುಕ್ತ ಸತೀಶ್ ಅವರು ಸೇರಿದಂತೆ ACB ನಿನ್ನೆ 4 ಅಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡಿತು. 14 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಈ ದಾಳಿ ನಡೀತು. ACB ಅಧಿಕಾರಿಗಳ ದೊಡ್ಡ ಪಡೆಯೇ ಈ ಕಾರ್ಯಾಚರಣೆ ನಡೆಸಿತ್ತು ಅನ್ನುವುದು ಬಹಳ ಬಹಳ ಮುಖ್ಯವಾದ್ದು. ಸೊ ಈ SLC ಪರೀಕ್ಷೆ ಸಂಬಂಧಪಟ್ಟ ಇನ್ನೊಂದು ಸುದ್ದಿ ಹೇಳೋದು ಮರ್ತುಬಿಟ್ಟೆ. SLC ಪರೀಕ್ಷೆ ನಡೀಲಿ ಅಂತ ಕಾಂಗ್ರೆಸ್ ನಾಯಕರಾದ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸೊ ಆದ್ದರಿಂದ ನಡಿಬೇಕು ಅನ್ನೋದರಲ್ಲೂ ಕೂಡ ರಾಜಕಾರಣ ತುಂಬಿ ತುಳುಕ್ತಾ ಇದೆ ಅನ್ನೋದನ್ನು ನಾವು ಮರೆಯೋದಕ್ಕೆ ಆಗಲ್ಲ. ಸೊ ನೀವು ಎಲ್ಲ ರಾಜಕಾರಣಿಗಳು ಕೂಡ ರಾಜಕೀಯ ಕಾರಣಗಳಿಗಾಗೇ ಹೇಳಿಕೆ ನೀಡೋದು, ರಾಜಕೀಯ ಕಾರಣಗಳಿಗಾಗಿಯೇ ಇದು. ಇನ್ನೊಂದು ಸುದ್ದಿ, ಇದು ಸಿನಿಮಾಕ್ಕೆ ಸಂಬಂಧಪಟ್ಟಿದ್ದು, ಅದನ್ನು ಹೇಳ್ಬಿಡ್ತೀನಿ. ರಾಮಾಯಣ ಕನ್ನಡದಲ್ಲಿ ಬರ್ತಾ ಇದೆ ಅಂತ. ಸೊ ರಾಮಾಯಣ ಏನಿದೆ ಅದು ರಮಾನಂದ್ ಸಾಗರ್ ಅವರ ಆ ಕಾಲಘಟ್ಟದಲ್ಲಿ ಮಹಾಭಾರತ ರಾಮಾಯಣಗಳು ಬರುವಂಥ ಸಂದರ್ಭದಲ್ಲಿ ಬೆಂಗಳೂರಂಥ ನಗರದಲ್ಲಿ ರಸ್ತೆಗಳು ಖಾಲಿ ಆಗ್ಬಿಡ್ತಿತ್ತು. ಬೆಳಗ್ಗೆ 9 ಗಂಟೆಗೆ ಭಾನುವಾರ ನೀವು ಹೋದರೆ ಜನನೇ ಇರ್ತಿರಲಿಲ್ಲ. ಬರೀ ದೂರದರ್ಶನದಲ್ಲಿ ಎಲ್ಲ ಕೂಡ ರಾಮಾಯಣವನ್ನು ನೋಡ್ತಾಯಿದ್ರು. ಆ ರಾಮಾಯಣ ಈಗ ಕನ್ನಡಕ್ಕೆ ಡಬ್ ಆಗಿ ಬರ್ತಾಯಿದೆ. ಈಗಾಗಲೇ ಹಲವು ಧಾರೆಗಳು ಡಬ್ ಆಗಿ ಯಶಸ್ವಿ ಆಗ್ತಾಯಿವೆ. ಮಾಲ್ಗುಡಿ ಡೇಸ್ ಡಬ್ ಆಗಿ ಬರ್ತಾಯಿದೆ, ಮಹಾಭಾರತ ಬರ್ತಾಯಿದೆ, ರಾಧಾಕೃಷ್ಣ ಬರ್ತಾಯಿದೆ. ಈಗ ರಾಮಾಯಣ ಕೂಡ ಇದೇ ಸಾಲಿಗೆ ಸೇರಲಿದೆ ಅನ್ನುವುದು ಬಹಳ ಮುಖ್ಯವಾದ್ದು. ಅದನ್ನು ಈ ಡಬ್ಬಿಂಗ್ ಪರಂಪರೆ ಈ ಕೊರೋನಾದಲ್ಲಿ ಸಂದರ್ಭದಲ್ಲಿ ಪ್ರಾರಂಭ ಆಗಿದೆ. ನಾನಂತೂ ಡಬ್ಬಿಂಗ್ ಪರವಾಗಿರುವವನು. ಯಾಕೆಂದರೆ ನಾನು ಡಿಸ್ಕವರಿ ಅಂತ ಚಾನಲ್ಗಳಲ್ಲಿ ಇನ್ನು ಅಂಥದ್ರಲ್ಲೆಲ್ಲ ಡಬ್ಬಿಂಗ್ ಆಗಿ ಬರಬೇಕು ಅಂತ ನಾವು ಅನಿವಾರ್ಯ ಆದ ಒಂದು ಸ್ಥಿತಿ. ಆದರೆ ಎಲ್ಲ ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿಬಿಟ್ರೆ ನಾನು 3ನೇ ಕಂಡುಬಿಡ್ತೀನಿ, 2ನೇ ಕಂಡುಬಿಡ್ತೀನಿ, ಇನ್ನೊಂದು ಕಂಡುಬಿಡ್ತೀನಿ ಅಂತ ಹೇಳಿದ್ರೆ ನಟರೆಲ್ಲ ಎಲ್ಲ ಹೋದ್ರೆ ಗೊತ್ತಿಲ್ಲ ಈಗ, ಆಯಿತಾ. ಈ ಕಾಲಕ್ಕೆ ಎಲ್ಲರೂ ತಲೆ ಬಾಗಲೇಬೇಕು ಕಣ್ರಿ, ಯಾರೂ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಡಬ್ಬಿಂಗ್ ವಿರುದ್ಧ ಹೋರಾಟ ಮಾಡಿದವರು, ಕನ್ನಡ ಹೊರಟೋಯ್ತು ಅಂತ ಕೂಗಾಡಿದವರು, ಎಲ್ಲ ಮಾಡಿದವರು ಮುಚ್ಕೊಂಡು ಕೊರೋನಾ ಆದ ಕಾರಣಕ್ಕಾಗಿ ಮನೇಲಿ ಕೂತಿದ್ದಾರೆ. ರಾಮಾಯಣ ಬರ್ತಾ ಇದೆ, ಇನ್ನಷ್ಟು ಒಳ್ಳೆಯ ಧಾರಾವಾಹಿಗೆ ಬರಲಿ, ಕನ್ನಡಿಗೆ ಆ ಅನುಭವ ದೊರಕಲಿ. ಆದರೆ ಡಬ್ಬಿಂಗ್ ಮಾಡಬೇಕಾದ್ರೆ ಭಾಷೆಯ ಬಗ್ಗೆ ಜ್ಞಾನ ಇರಲಿ. ಭಾಳಷ್ಟು ನಾನೀಗ ಗಮನಿಸ್ತಿರುವ ಹಾಗೆ ನೀವು ಏನು ಮಹಾಭಾರತ ಬರ್ತಾ ಇದೆ, ಆ ಕೃಷ್ಣ ಬರ್ತಾ ಇದೆ, ಅದಕ್ಕೆ ಸೊ ಇನ್ನೂ ಕೂಡ ಒಂದು ಅದರ ಭಾಷೆಯ ಅನುವಾದದಲ್ಲಿ ಇನ್ನಷ್ಟು ಪರಿಣಿತರನ್ನು ಹಾಕಬೇಕಾಗಿದೆ. ಅನುವಾದ ಅನ್ನೋದ್ರ ಭಾವಾನುವಾದ ಆಗಬೇಕೆ ಹೊರತು ವರ್ಬಲ್ ಅನುವಾದ ಹಾಕ್ಕೊಡೋದು. ಸೊ ಅದು ಕಾಣ್ತಾ ಇದೆ ಒಂದು. ಎರಡನೇದಾಗಿ ಇವತ್ತಿನ ಜನರಿಗೆ ನೀವು ಇಂಥ ಪೌರಾಣಿಕ ಪಾತ್ರಗಳಲ್ಲಿ ವಾಯ್ಸ್ ಮಾಡ್ಯುಲೇಷನ್ ಮಾಡೋದಕ್ಕೆ ಬರಲ್ಲ. ಅದು ಆ ಕಾಲದಲ್ಲೆಲ್ಲ ನಮ್ಗೆ ರಾಜ್ಕುಮಾರ್ ನೆನಪಾಗ್ತಾರೆ. ರಾಜ್ಕುಮಾರ್ ರೀತಿಯ ಧ್ವನಿಯ ಏರಿಳಿತ ಪೌರಾಣಿಕ ಪಾತ್ರಗಳಲ್ಲಿ ಅಬ್ಬಾ ಶಿವ, ರಾಜ್ಕುಮಾರ್ನೇ ಸಾಟಿ ಇನ್ನು ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಗೆ ರಾಜ್ಕುಮಾರ್ ಜೊತೆ ನಾವು ಆ ಕಾಲದ ರಾಜ್ಕುಮಾರ್ ಸಿನಿಮಾವನ್ನು ನೋಡಿ ಬೆಳೆದವರಲ್ವ, ಅವ್ರ ಜೊತೆ ಕಂಪೇರ್ ಮಾಡಿಬಿಟ್ರೆ ನಮಗೆ ಬೇಜಾರಾಗ್ಬಿಡುತ್ತೆ. ಅಯ್ಯೋ ರಾಜ್ಕುಮಾರ್ ಈ ಡೈಲಾಗ್ ಇದ್ರೆ ಎಷ್ಟು ಚೆನ್ನಾಗಿ ಹೇಳ್ತಿದ್ರಪ್ಪ ಅಂತ ಅಂದ್ಕೋತೀವಿ. ಸೊ ಇವ್ರ ಡೈಲಾಗ್ಗಳ ಹಾರಿಬಲ್ ಆಗಿದೆ, ಅದು ಸ್ವಲ್ಪ ಇಂಪ್ರೂವ್ ಆಗಲಿ ಅಂತ ಆಶಿಸ್ತೀನಿ. ಇದು ಇವತ್ತಿನ ಮೀಡಿಯಾ ವಾಚ್. ಮತ್ತೆ ಬರ್ತೀನಿ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.